ಲಾಸ್ಟ್ ಟೈಮ್ ನಿಮಗೆ ಭಾಗಲಬ್ಧ ಸಂಖ್ಯೆಗಳ ಬಗ್ಗೆ ನಿಮಗೆ ಹೇಳಿದ್ದೆ. ನೋಟ್ಸು ಬರೆದಿರಿ ಅಂತ ಅಂದ್ಕೊತೀನಿ. ಅದ್ರ ಜೊತೆ 1.1 ಕೂಡ ನಾನು ನಿಮ್ಮ ನೋಟ್ಸ್ ಹಾಕಿದ್ದೆ, ಅದನ್ನು ಕೂಡ ಬರೆದಿರಿ ಅಂತ ಅಂದ್ಕೊತೇನೆ. ಈ ಕ್ಲಾಸ್ ಒಳಗೆ ನಾನು ಅಭಾಗಲಬ್ಧ ಸಂಖ್ಯೆಗಳ ಬಗ್ಗೆ ನಿಮಗೆ ಹೇಳ್ತೀನಿ. ಸೊ ನಿಮಗೆ ಸ್ವಾಭಾವಿಕ ಸಂಖ್ಯೆಗಳ ಗೊತ್ತು, ಆಮೇಲೆ ಪೂರ್ಣ ಸಂಖ್ಯೆಗಳು ಗೊತ್ತು, ಪೂರ್ಣಾಂಕ ಸಂಖ್ಯೆಗಳು ಗೊತ್ತು, ಭಾಗಲಬ್ಧ ಸಂಖ್ಯೆಗಳು ಕೂಡ ನಿಮಗೆ ಗೊತ್ತಿದೆ. ಈ ಸಂಖ್ಯೆಗಳ ಬಗ್ಗೆ ಗೊತ್ತಾದರೆ ಕೊನೆಗೆ ನಿಮಗೆ ಅಭಾಗಲಬ್ಧ ಸಂಖ್ಯೆಗಳು ಏನು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ನೋಡ್ರಿ, ಅಭಾಗಲಬ್ಧ ಸಂಖ್ಯೆಗಳು ಅಂತಂದರೆ ಕೊನೆಗೊಳ್ಳದ ಮತ್ತು ಆವರ್ತನೆಯಾಗದ. ಕೊನೆಗೊಳ್ಳದ ಅಂದರೆ ನೀವು ಭಾಗಾಕಾರ ಮಾಡ್ತಾ ಇರ್ತೀರಲ್ಲ, ಕೊನೆಗೊಳ್ಳುವ ಅಂತಂದರೆ ಶೇಷ 0 ಬಂದರೆ ಅದಕ್ಕೆ ಕೊನೆಗೊಳ್ಳುವ ಅಂತ ಹೇಳ್ತೀವಿ. ಹೌದಾ? ಕೆಲವೊಂದು ಭಾಗಾಕಾರ ನೋಡ್ರಿ ಕೊನೆಯೇ ಆಗೋದಿಲ್ಲ, ಹಾಗೆ ಮುಂದುವರಿತಾನೆ ಹೋಗುತ್ತೆ. ಅವಕ್ಕೆ ನಾವೇನಂತೀವಿ? ಕೊನೆಗೊಳ್ಳದ ಭಾಗಲಬ್ಧ ಸಂಖ್ಯೆಗಳು. ಅದ್ರ ಜೊತೆಗೆ ಆವರ್ತನೆಯಾಗದ ಅಂದರೆ ಪುನರಾವರ್ತನೆ ಆಗೋದು, ಪದೇ ಪದೇ ಅದೇ ಸಂಖ್ಯೆ ಬರ್ತಿರುತ್ತೆ ನೋಡ್ರಿ, ಆ ರೀತಿ ಆಗದೇ ಇರುವಂತಹ ಸಂಖ್ಯೆಗಳು. ಈ 0.333 ಬರ್ತಾ ಹೋಗುತ್ತೆ. ಕೆಲವೊಂದು ಉದಾಹರಣೆಗಳು 0.121212 ಹೀಗೆ ಪುನರಾವರ್ತನೆ ಆಗ್ತಿರುತ್ತೆ. ಆ ರೀತಿ ಪುನರಾವರ್ತನೆ ಆಗಬಾರ್ದು. ಆವರ್ತನೆಯಾಗದ, ಕೊನೆಯೂ ಆಗಬಾರ್ದು, ಪುನರಾವರ್ತನೆಯೂ ಆಗಬಾರ್ದು ಅಂಥ ದಶಮಾಂಶ ಸಂಖ್ಯೆಗಳನ್ನು ನಾವೇನು ಹೇಳ್ತೀವಿ ಅಂದರೆ ಅಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳ್ತೀವಿ. ಅಥವಾ ಅದನ್ನು ಮೂಲ ಚಿಹ್ನೆಯನ್ನು ಹೊಂದಿರುವ, ಈ ರೀತಿ ಮೂಲ ಚಿಹ್ನೆ ಅಂದರೆ ವರ್ಗಮೂಲ 2, ವರ್ಗಮೂಲ 3, ಈ ರೀತಿ ಮೂಲ ಚಿಹ್ನೆಯನ್ನು ಹೊಂದಿರುವ ಸಂಖ್ಯೆಗಳನ್ನು ನಾವೇನಂತ ಹೇಳ್ತೀವಿ? ಅಭಾಗಲಬ್ಧ ಸಂಖ್ಯೆಗಳು ಅಂತ ನಾವು ಹೇಳ್ತೀವಿ. ಇನ್ನು ಉದಾಹರಣೆ ನೋಡ್ರಿ, ಅಭಾಗಲಬ್ಧ ಸಂಖ್ಯೆ ಉದಾಹರಣೆ ನೋಡ್ರಿ, 0.13425 ಡ್ಯಾಶ್ ಡ್ಯಾಶ್ ನೋಡ್ರಿ. ಇದು ಯಾವುದೇ ಸಂಖ್ಯೆ ಪುನರಾವರ್ತನೆ ಆಗಿಲ್ಲ, ಎಲ್ಲವೂ ಹಾಗೆ ಬೇರೆ ಬೇರೆ ಸಂಖ್ಯೆಗಳು ಬರ್ತಾ ಹೋಗ್ತವೆ. ಹಾಗೆ ಇಲ್ಲಿ ಡ್ಯಾಶ್ ಡ್ಯಾಶ್ ಕೊಟ್ಟೇನಿ ಅಂತಂದರೆ ಇದು ಕೊನೆಯೇ ಇಲ್ಲ ಅಂತ ಅರ್ಥ. ಅಂದರೆ ಕೊನೆ ಇಲ್ಲ ಅಂದರೆ ಏನರ್ಥ? ಅದು ಶೇಷ 0 ಉಳಿಯೋದಿಲ್ಲ ಅಂತ ಅರ್ಥ. ಇನ್ನೊಂದಷ್ಟು ಉದಾಹರಣೆಗಳು ನೋಡ್ರಿ, √2, √5, √7, ಹೌದಾ, ಇತ್ಯಾದಿ ಸಾಕಷ್ಟು ಸಂಖ್ಯೆಗಳನ್ನು ನಾವು ಉದಾಹರಣೆಯಾಗಿ ನಾವಿಲ್ಲಿ ಕೊಡ್ಬೋದು. ಇನ್ನು ನೆಕ್ಸ್ಟ್ ಮುಂದಿನ ಸಂಖ್ಯೆ ನೋಡ್ರಿ, ವಾಸ್ತವ ಸಂಖ್ಯೆಗಳು. ಏನಿದು ವಾಸ್ತವ ಸಂಖ್ಯೆಗಳಂದರೆ ಸ್ವಾಭಾವಿಕ ಸಂಖ್ಯೆ, ಪೂರ್ಣ ಸಂಖ್ಯೆ, ಪೂರ್ಣಾಂಕಗಳು, ಅದು ಭಾಗಲಬ್ಧ ಸಂಖ್ಯೆ, ಅಭಾಗಲಬ್ಧ ಸಂಖ್ಯೆಗಳು ಒಟ್ಟುಗೂಡಿ ಎಲ್ಲ ಸಂಖ್ಯೆಗಳನ್ನ ಒಟ್ಟುಗೂಡಿಸಿದ್ರೆ ನಾವೇನಂತ ಹೇಳ್ತೀವಿ? ವಾಸ್ತವ ಸಂಖ್ಯೆಗಳಾಗುತ್ತವೆ ಅಂತ ಹೇಳ್ತೀವಿ. ಎಲ್ಲ ಸಂಖ್ಯೆಗಳು, ಸ್ವಾಭಾವಿಕ ಸಂಖ್ಯೆ ಬಂತು, ಪೂರ್ಣ ಸಂಖ್ಯೆ ಬಂತು, ಪೂರ್ಣಾಂಕ ಬಂತು, ಭಾಗಲಬ್ಧ, ಅಭಾಗಲಬ್ಧ ಸಂಖ್ಯೆ, ಎಲ್ಲ ಸಂಖ್ಯಾಗಣಗಳನ್ನು ಒಟ್ಟುಗೂಡಿಸಿದ್ರೆ ಏನಂತ ಹೇಳ್ತೀವಿ? ವಾಸ್ತವ ಸಂಖ್ಯೆಗಳು ಅಂತ ಹೇಳ್ತೀವಿ. ವಾಸ್ತವ ಸಂಖ್ಯೆಗಳು ಅಂತಂದರೆ ಎಲ್ಲ ಸಂಖ್ಯೆಗಳು ಬಂತು, ಭಿನ್ನರಾಶಿ ಬಂತು, ಧನ ಭಿನ್ನರಾಶಿ, ಋಣ ಭಿನ್ನರಾಶಿಗಳು ಬಂತು, 0 ಕೂಡ ಬಂತು, ಎಲ್ಲ ರೀತಿಯಾದಂಥ ಸಂಖ್ಯೆಗಳನ್ನು ನಾವೇನಂತ ತೊಗೊತೀವಿ? ವಾಸ್ತವ ಸಂಖ್ಯೆಗಳು ಅಂತ ನಾವು ತೊಗೊತೀವಿ. ಇಲ್ಲಿ ಸಂಖ್ಯಾರೇಖೆಯ ಮೇಲಿನ ಪ್ರತಿಯೊಂದು ಬಿಂದುವು ಒಂದು ಪ್ರತ್ಯೇಕ ವಾಸ್ತವ ಸಂಖ್ಯೆಯನ್ನು ಪ್ರತಿನಿಧಿಸುತ್ತದೆ. ಇಲ್ಲಿ ಸಂಖ್ಯಾರೇಖೆ ನಿಮಗೆ ಗೊತ್ತಿದೆ, ಇದು ಸಂಖ್ಯಾರೇಖೆ. ಇಲ್ಲಿ ಮಧ್ಯದಲ್ಲಿ 0 ಅಂತ ಬರುತ್ತೆ, ಇಲ್ಲಿ +1, ಇಲ್ಲಿ +2 ಹಾಗೆ ಮುಂದುವರಿತಾ ಹೋಗುತ್ತೆ. ಹಿಂಬದಿಯಲ್ಲಿ ಋಣ ಸಂಖ್ಯೆಗಳು ಮುಂದುವರಿತಾ ಹೋಗ್ತವೆ. ಈ ಸಂಖ್ಯಾರೇಖೆ ಮೇಲೆ ಪ್ರತಿಯೊಂದು ಬಿಂದು, ಎಲ್ಲೇ ಒಂದು ಬಿಂದು ಕೊಡ್ರಿ, ಬೇಕಾದಲ್ಲಿ ಕೊಡ್ರಿ ಒಂದು ಬಿಂದು, ಪ್ರತಿಯೊಂದು ಬಿಂದು ಕೂಡ ನಾವೇನಂತ ಹೇಳ್ತೀವಿ? ಅದನ್ನು ವಾಸ್ತವ ಸಂಖ್ಯೆಗಳು ಪ್ರತಿನಿಧಿಸುತ್ತವೆ ಅಂತ ಹೇಳ್ತೀವಿ. ಇದು ಬಿಂದು, ಇದಕ್ಕೇನೋ ಬಿಂದು ಹೆಸರು ಹೇಳಕ್ಕೆ ಬರೋಂಗಿಲ್ಲ ರೀ, ಇದ್ರದ್ದು ಬೆಲೆ ಇಲ್ಲ ಅಂತ ಹೇಳಕ್ಕೆ ಬರಲ್ಲ. ಪ್ರತಿಯೊಂದು ಬಿಂದುವಿಗೂ ಒಂದು ಬೆಲೆ ಇದೆ. ಆ ಪ್ರತಿಯೊಂದು ಬಿಂದುವನ್ನು ನಾವೇನಂತ ಹೇಳ್ತೀವಿ? ವಾಸ್ತವ ಸಂಖ್ಯೆಗಳು ಸೂಚಿಸುತ್ತೆ ಅಂತ ನಾವು ಹೇಳ್ತೀವಿ. ಈಗ ನಾನು √2 ಸಂಖ್ಯಾರೇಖೆ ಮೇಲೆ ಹೇಗೆ ಪ್ರತಿನಿಧಿಸೋದು ಅಂತ ನಿಮಗೆ ಪ್ರಾಕ್ಟಿಕಲ್ ಆಗಿ ನಾನು ಮಾಡಿ ತೋರಿಸ್ತೇನೆ. ನೀವು ಕೂಡ ಒಂದಷ್ಟು ಜ್ಯಾಮಿತಿಯ ಬಾಕ್ಸನ್ನು ನೀವು ಹತ್ತಿರ ಇಟ್ಕೋಬೇಕು. ತ್ರಿಜ್ಯ, ಸ್ಕೇಲು, ಪೆನ್ಸಿಲು, ಕೋನ್ ಮಾಪಕ, ಇವೆಲ್ಲ ವಸ್ತುಗಳನ್ನು ನೀವು ಇಟ್ಕೊಳ್ರಿ. ನಾನು ಹೆಂಗೆ ಹೇಳ್ತಾ ಹೋಗ್ತೀನಿ, ನೀವು ಆ ರೀತಿ ನೀವು ಹಾಕ್ತಾ ಹೋಗಿ ಅಂದರೆ ನಿಮಗೆ ಅರ್ಥ ಆಗುತ್ತೆ. ಇಲ್ಲಿ ನೋಡಿರಿ, √2 ನಾನೇನು ಮಾಡ್ತೀನಿ? ಸಂಖ್ಯಾರೇಖೆ ಮೇಲೆ ಗುರುತಿಸ್ತೀನಿ. ಫಸ್ಟ್ ನಾವೇನು ಮಾಡಬೇಕು? ಅಳತೆ ಪಟ್ಟಿಯನ್ನು ತೊಗೋಬೇಕು. ಅಳತೆ ಪಟ್ಟಿಯನ್ನು ತೊಗೊಂಡು ನಾವೇನು ಮಾಡಬೇಕು ಅಂತಂದರೆ ಇಲ್ಲಿ ಒಂದು ರೇಖೆಯನ್ನು ಹಾಕಬೇಕು. ಎಷ್ಟರ ಒಂದು ರೇಖೆಯನ್ನು ಹಾಕ್ರಿ. ಈ ರೀತಿ ಒಂದು ರೇಖೆಯನ್ನು ಹಾಕಿದೆ, ಅದು ಎಷ್ಟರ ಅಳತೆ ಇರಲಿ. ಇಲ್ಲಿ ನಾವು ಬಿಂದುಗಳನ್ನು ಗುರುತಿಸ್ಬೇಕು, 2 ಬಿಂದುವನ್ನು ಗುರುತಿಸ್ಬೇಕು. ಅಂದರೆ 1 ಸೆಂಟಿಮೀಟ್ರ್ ಇರ್ತಕ್ಕಂಥ 1 ಸೆಂಟಿಮೀಟ್ರನ್ನ ಗುರುತಿಸ್ಬೇಕು. 1 ಸೆಂಟಿಮೀಟ್ರ್ ಅಂದರೆ ಭಾಳ ಕಡಿಮೆ ಆಗುತ್ತೆ. ಹಾಗಾಗಿ ನಾವೇನು ಮಾಡಬೇಕು ಅಂತಂದರೆ ಇಲ್ಲಿ 3-4 ಸೆಂಟಿಮೀಟ್ರು, 4 ಸೆಂಟಿಮೀಟ್ರಿಗೂ 2 ಬಿಂದುಗಳನ್ನು ಗುರುತಿಸ್ತಾ ಹೋಗಬೇಕು. ಇಲ್ಲಿ ನೋಡಿರಿ, ಇಲ್ಲೊಂದು ಬಿಂದು ಗುರುತಿಸ್ತೇನೆ, 6ಕ್ಕೆ ಒಂದು ಬಿಂದುವನ್ನು ಗುರುತಿಸ್ತೇನೆ,
ಇಲ್ಲಿ ಎಷ್ಟಾದರೂ 1 ಸೆಂಟಿಮೀಟ್ರ್ ಹಾಕ್ಕೊಡ್ರಿ. ಇಲ್ಲಿ ನಾನೇನು ಮಾಡ್ತೀನಿ ಅಂತಂದರೆ ಒಂದಷ್ಟು ಇಲ್ಲಿ 2 ಬಿಂದುಗಳನ್ನ ಗುರುತಿಸ್ತೇನೆ ನೋಡಿರಿ. ಇಲ್ಲಿ ನಾನೇನು ಮಾಡ್ತೀನಿ, 1ಕ್ಕೆ 1 ಬಿಂದುವನ್ನು ಗುರುತಿಸ್ತೀನಿ. ಹೌದಾ? ನೆಕ್ಸ್ಟ್ ಏನು ಮಾಡ್ತೀನಿ, 1 ಆಯಿತು. ನೆಕ್ಸ್ಟು 3ಕ್ಕೆ 1 ಬಿಂದುವನ್ನು ಗುರುತಿಸ್ತೀನಿ. ನಂತರ 6ಕ್ಕೆ 1 ಬಿಂದುವನ್ನು ಗುರುತಿಸ್ತೀನಿ. 3 ಬಿಂದುಗಳನ್ನು ನಾನಿಲ್ಲಿ ಗುರುತಿಸ್ತಾ ಹೋಗ್ತೀನಿ. ಈ ರೀತಿ 1ಕ್ಕೆ 1, 3ಕ್ಕೆ 1, ಆಮೇಲೆ 6ಕ್ಕೆ 1 ಬಿಂದುವನ್ನು ಗುರುತಿಸ್ತಾ ಹೋಗ್ತೀನಿ. ಇಲ್ಲಿ ನೋಡಿ 3 ಬಿಂದುಗಳನ್ನ ಗುರುತಿಸಿದ್ನಲ್ಲ, ಇದಕ್ಕೆ ಏನಾದರೂ ಹೆಸರು ಕೊಡ್ರಿ. ಇದಕ್ಕೆ ಎ ಅಂತ ಕೊಡ್ರಿ, ಇದಕ್ಕೆ ಬಿ ಅಂತ ಕೊಡ್ರಿ, ಇದಕ್ಕೆ ಸಿ ಅಂತ ಕೊಡ್ರಿ. ಆದಷ್ಟು ಇವು 3 ಬಿಂದುಗಳು ಸ್ವಲ್ಪ ಪೇಜ್ ದಂಡಿಗೆ ಬರಲಿ, ಯಾಕಂದರೆ ಈ ಕಡೆ ಎಲ್ಲ ಚಿತ್ರಗಳು ಬರ್ತವೆ. ಹಾಗಾಗಿ ನಾವಿಲ್ಲಿ ಒಂದು ಸರಳ ರೇಖೆ, ಎಷ್ಟಾದರೂ ಇರಲಿ ಸರಳ ರೇಖೆ, ಅದರ ಮೇಲೆ ಸಮ ಅಂತರ ಇರ್ತಕ್ಕಂಥ 3 ಬಿಂದು 1 ಸೆಂಟಿಮೀಟ್ರ್ ಅಂತ ಅಳತೆ ಇಟ್ಕೋಬೇಕು ನಾವು. 1 ಸೆಂಟಿಮೀಟ್ರ್ ಅಂದರೆ ತೀರೆ ಕಡಿಮೆ ಆಗುತ್ತೆ. ಹೀಗಾಗಿ 3 ಸೆಂಟಿಮೀಟ್ರ್ ಅಷ್ಟು ಇಟ್ಕೊಂಡಿದ್ರೆ ನೀವು ಬೇಕಾದ್ರೆ 4, 5 ಎಷ್ಟಾದರೂ ಇಟ್ಕೋಬೋದು. ಹೆಂಗೆ ದೊಡ್ಡದು ಇಟ್ಕೊತ ಹೋಗ್ತೀವಿ, ಹೆಂಗೆ ಚಿತ್ರ ಭಾಳ ದೊಡ್ಡದು ಬರುತ್ತೆ, ನೀವು ಪೇಜ್ ದೊಡ್ಡ ತೊಗೋಬೇಕಾಗುತ್ತೆ. ಹೀಗಾಗಿ ನಾನು 3 ಸೆಂಟಿಮೀಟ್ರ್ ನಾರ್ಮಲಾಗಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ, ಇಲ್ಲಿ ಕೋನಮಾಪಕವನ್ನು ತೊಗೋಬೇಕು. ಕೋನಮಾಪಕ ನೋಡಿರಿ ಹೇಗಿಡಬೇಕು ಅಂತಾರೆ, ಪಿ ಬಿಂದು ಮೇಲೆ ಬಿ ಬಿಂದು ಮೇಲೆ ಆ ಕೋನಮಾಪಕವನ್ನು ಇಡಬೇಕು. ಈ ರೀತಿ ನೋಡಿ, ಬಿ ಬಿಂದು ಮೇಲೆ ಆ ಕೋನಮಾಪಕದ ಮಧ್ಯ ಬಿಂದುವನ್ನು ನಾನಿಲ್ಲಿ ಇಟ್ಟೀನಿ. ನೆಕ್ಸ್ಟ್ ಇದು 180 ಲೈನನ್ನು ಆ ರೇಖೆ ಮೇಲೆ ಅಡ್ಜಸ್ಟ್ ಮಾಡೀನಿ. ನೆಕ್ಸ್ಟ್ ನಾವೇನು ಮಾಡಬೇಕಂದ್ರೆ ಇಲ್ಲಿ 180 ಅಲ್ಲ 90 ಡಿಗ್ರಿನ ನಾವಿಲ್ಲಿ ಮಾರ್ಕ್ ಮಾಡಬೇಕು. ಒಂದು ನಿಮಿಷ. ಈ ರೀತಿ ಇಲ್ಲಿ ನೋಡಿ, ಇಲ್ಲಿ ನಾವೇನು ಮಾಡೀನಿ ಅಂತಂದರೆ 90 ಡಿಗ್ರಿ ಎಲ್ಲ ಇರ್ತಲ್ಲ ಅಲ್ಲೇ ಪೆನ್ಸಿಲಿಂದ ಮಾರ್ಕ್ ಮಾಡಿ. ನಂತರ ಏನು ಮಾಡಬೇಕಂದ್ರೆ, ಇದು 90 ಡಿಗ್ರಿದಿಲ್ಲ ಮಾರ್ಕ್ ಮಾಡಿರ್ತೀರಲ್ಲ, ಅದ್ರ ಮೇಲೆ ರೇಖೆ ಹಾದು ಹೋಗಂಗೆ, ಬಿಯಿಂದ ಅದ್ರ ಮೇಲೆ ರೇಖೆ ಹಾದು ಹೋಗಂಗೆ ನಾನು ಸ್ಕೇಲ್ ಅಡ್ಜಸ್ಟ್ ಮಾಡಿ ಒಂದು ರೇಖೆಯನ್ನು ಹಾಕ್ತೀವಿ. ಬಿ ಬಿಂದುವಿನಿಂದ ಅಲ್ಲೇನು ಬಿಂದು ಮಾರ್ಕ್ ಮಾಡಲ್ಲ, ಅದ್ರ ರೇಖೆ ಮೇಲೆ ಹಾದು ಹೋಗಂಗೆ ಸ್ಕೇಲ್ ಇಟ್ಟು ಕರೆಕ್ಟಾಗಿ ಅದ್ರ ಮೇಲೆ ಹಾದು ಹೋಗಬೇಕು. ಇಲ್ಲಿ ಬಿಂದು ಗುರ್ತು ಮಾಡೀನಿ, ಅದ್ರ ಮೇಲೆ ಹಾದು ಹೋಗಂಗೆ ರೇಖೆಯನ್ನು ಹಾಕಿದೆ ನಾನು. ಈಗ ನಾವೇನು ಮಾಡಬೇಕು ಅಂದರೆ ತ್ರಿಜ್ಯ ತೊಗೋಬೇಕು. ಇದಕ್ಕೆ ನಾವು ತ್ರಿಜ್ಯ ಅಂತೀವಿ, ಕೈವಾರ ಅಂತ ಹೇಳ್ತೀವಿ. ಈ ಕೈವಾರ ನೋಡಿರಿ, ಇದನ್ನು ಇಷ್ಟು ಅಳತೆ ಇಟ್ಕೋಬೇಕು ನಾವು. ಇಲ್ಲಿ 1 ಸೆಂಟಿಮೀಟ್ರ್ ಅಂತ ತೊಗೊಂಡಿರ್ತೀರಿ, ಇಲ್ಲ ಎ ಬಿದು ಅಳತೆ ತೊಗೋಬೇಕು. ಕರೆಕ್ಟಾಗಿ ಎ ಬಿ ಅಳತೆ ನೋಡಿರಿ, ಎ ಬಿ ಅಳತೆ ತೊಗೊಂಡಿನ ನಾನು ಕರೆಕ್ಟಾಗಿ ಎ ಬಿ ಅಳತೆ ತೊಗೊಂಡು ಅದನ್ನ ಇಲ್ಲಿ ಏನು ಮಾಡಬೇಕು, ಇಲ್ಲಿ ರೀತಿ ವಕ್ರರೇಖೆಯನ್ನು ಹಾಕಬೇಕು. ಹಾಕಿದ ನಂತರ ನಾವೇನು ಮಾಡಬೇಕು ಅಂದರೆ, ಇದನ್ನು ಇಲ್ಲಿ ಎ ಬಿ ಸಿ ಅಂತ ಕೊಟ್ಟರಲ್ಲ, ಇದನ್ನು ಡಿ ಬಿಂದು ಅಂತ ಕೊಡ್ರಿ. ನಂತರ ಏನು ಮಾಡಬೇಕಂದ್ರೆ, ಡಿಯಿಂದ ವಕ್ರರೇಖೆ ಮತ್ತು ರೇಖೆ ಕೂಡಿದ ಬಿಂದು ಡಿ ಇರ್ತಲ್ಲ, ಆ ಬಿಂದುವಿನಿಂದ ನಾವೇನು ಮಾಡಬೇಕು ಅಂದರೆ ಎಗೆ ಈ ರೇಖೆ ಹಾಕಬೇಕು. ಎ ಮತ್ತು ಡಿಯನ್ನು ಏನು ಮಾಡಬೇಕು, ಸೇರಿಸಬೇಕು. ಇಲ್ಲಿ ನೋಡಿರಿ, ಎ ಮತ್ತು ಡಿಯನ್ನು ನಾನೀಗ ಸೇರಿಸಿದೆ. ಹೌದಾ? ಇದು ವಕ್ರರೇಖೆ. ವಕ್ರರೇಖೆ ಹೆಂಗೆ ಹಾಕಿರ್ತೀರಿ ಅಂದರೆ ಎ ಬಿದು ಅಳತೆ ತೊಗೊಂಡಿರ್ತೀರಿ. ಈ ರೀತಿ ಎ ಬಿದು ಅಳತೆ ತೊಗೊಂಡು ಈ ರೀತಿ ಇಲ್ಲಿ ಇದ್ರ ಮೇಲೆ 90 ಡಿಗ್ರಿ ಲೈನ್ ಎಳೆದಿರ್ತೀರಲ್ಲ, ಆ ಲೈನ್ ಮೇಲೆ ಒಂದು ವಕ್ರರೇಖೆನ ಹಾಕಬೇಕು. ಆ ವಕ್ರರೇಖೆನ ಡಿ ಅಂತ ಕೊಡಬೇಕು. ಡಿ ಮತ್ತು ಎನ ಸೇರಿಸಬೇಕು. ಸೇರಿಸಿದ ಮೇಲೆ ಇಲ್ಲಿ ಮತ್ತೆ ತ್ರಿಜ್ಯವನ್ನು ತೊಗೊಂಡು ಈಗ ನಾನೇನು ಮಾಡ್ತೀನಿ ಅಂತಂದರೆ, ಇಲ್ಲಿ ನೋಡಿ ತ್ರಿಜ್ಯ ಅಲ್ಲ, ಇದು 1 ಸೆಂಟಿಮೀಟ್ರ್, ಇದು ಕೂಡ 1 ಸೆಂಟಿಮೀಟ್ರ್. ಅಂದರೆ ಇಲ್ಲಿಂದ ಇಲ್ಲಿಗೆ ಎ ಬಿ 1 ಸೆಂಟಿಮೀಟ್ರ್, ಎಯಿಂದ ಸಿಗೆ ಎಷ್ಟಾಗುತ್ತಾ 2 ಸೆಂಟಿಮೀಟ್ರ್. ಇದು 2 ಸೆಂಟಿಮೀಟ್ರ್ ಅಂತ ತೊಗೋಬೋದು. ಇಲ್ಲಿ ಇದು 1 ಆಯಿತು, ಇದು ಕೂಡ 1, ಯಾಕಂದರೆ ಎ ಬಿ ಅಳತೆನೇ ಇಲ್ಲಿ ಕಟ್ ಮಾಡಿರ್ತೀವಲ್ಲ, ಇದು ಕೂಡ 1. ಇದು ಏನಾಗುತ್ತೆ, √2 ಅಳತೆ. ಯಾವುದು? ಎ ಡಿದು √2. ಈ √2 ಅಳತೆನ ನಾವೇನು ಮಾಡಬೇಕು ಅಂದರೆ ಇಲ್ಲಿ ಸಂಖ್ಯಾ ರೇಖೆ ಮೇಲೆ ತೊಗೊಂಬರ್ಬೇಕು. ಹೇಗೆ ತೊಗೊಂಬರ್ತೀರಿ ಅಂದರೆ, ಪೆನ್ಸಿಲನ್ನು ನೀವಿಲ್ಲೇ ಅಡ್ಜಸ್ಟ್ ಮಾಡಬೇಕು. ಇಲ್ಲಿ ನೋಡಿ ಕಾಣಿಸುತ್ತಲ್ಲ, ಗೊತ್ತಾಗುತ್ತಲ್ಲ ಇಲ್ಲೇ ಯಾವ್ಯಾವುದು ಎ ಡಿ ಅಳತೆ ಇರ್ತಲ್ಲ, ಎ ಡಿ ಅಳತೆ ಇಲ್ಲಿ ಕಾಣಿಸುತ್ತಲ್ಲ ನಿಮ್ಗೆ, ಈ ಕಡೆ ನೋಡ್ರಿ ಕಾಣಿಸುತ್ತೆ. ಎ ಡಿ ಅಳತೆ, ಇಷ್ಟು ಅಳತೆಯನ್ನು ತೊಗೊಂಡು ಇದನ್ನು ಹೀಗೆ ನಾವೇನು ಮಾಡ್ಬೇಕಿಲ್ಲಿ ಸಂಖ್ಯಾ ರೇಖೆ ಮೇಲೆ ಗುರುತಿಸ್ಬೇಕು. ಕರೆಕ್ಟಾಗಿ ಅದರ ಅಳತೆನ ಎ ಬಿಂದುವಿನಲ್ಲಿ ತ್ರಿಜ್ಯ ಇಟ್ಟು ಡಿ ಬಿಂದುವಿನಲ್ಲಿ ಪೆನ್ಸಿಲ್ ಅಡ್ಜಸ್ಟ್ ಮಾಡಬೇಕು. ಅಂದರೆ ಎ ಡಿ ಅಳತೆ ಎಷ್ಟು ಐತಲ್ಲ ಅದನ್ನು ತೊಗೊಂಡು ಎಯಿಂದ ಎಲ್ಲಿ ಹಾಕಬೇಕಿಲ್ಲಿ ಸಂಖ್ಯಾ ರೇಖೆ ಮೇಲೆ ಹಾಕಬೇಕು. ಹೌದಾ? ಬಿ ನಂತರ ಇಲ್ಲಿ ಒಂದು ಜಾಗದಲ್ಲಿ ಏನಾಗುತ್ತೆ, ಅದು ವಕ್ರರೇಖೆ ಹಾಕಬೇಕು, ಅದರ ರೇಖೆ ಮೇಲೆ ಹಾಕಬೇಕು. ಇದನ್ನು ನಾನೇನು ಅಂತ ಮಾಡ್ತೀನಿ, ಇದನ್ನು ಇ ಅಂತ ಕೊಡ್ತೀನಿ. ಇದು
ಇ ಅಂತ ಕೊಡ್ತೀನಿ. ಅಂದರೆ ಇಲ್ಲಿ ಏನಾಗುತ್ತೆ, ಇಲ್ಲಿ ಎ ಇ ಏನಾಗುತ್ತೆ, ಎ ಇದು ಅಳತೆ ಏನು √2. √2 ಬೆಲೆ ಏನು ಬರ್ಬೋದು, 1 ಪಾಯಿಂಟ್ ಸಮಥಿಂಗ್ ಬರುತ್ತೆ. √1 1 ಬರುತ್ತೆ, √2 ಅಂದರೆ ಪಾಯಿಂಟ್ ದಶಮಾಂಶ ಬಿಂದು ಒಳಗೆ ಬರುತ್ತೆ. 1 ಪಾಯಿಂಟ್ ಸಮಥಿಂಗ್ ಅಂತ, 1 ಪಾಯಿಂಟ್ ಸಮಥಿಂಗ್ ಏನೋ ಒಂದು ಬರುತ್ತೆ. ಹೀಗಾಗಿ ಇಲ್ಲಿ ಬಿವರೆಗೂ ಎಷ್ಟು 1, ಬಿ ನಂತರ ಬಿವರೆಗೂ 1, ಸಿವರೆಗೂ 2 ಸೆಂಟಿಮೀಟ್ರ್ ಆಯಿತು. ಅಂದರೆ 1 ಮತ್ತು 2 ಸೆಂಟಿಮೀಟ್ರ್ ಒಳಗಡೆ ಅಂದರೆ 1 ದಶಮಾಂಶ ಬಿಂದು ಆಗಿಂದ ಕೆಲವಷ್ಟು ಸಂಖ್ಯೆಗಳು ಬರ್ತವೆ. ಅಂದರೆ ಇದು √2 ಬೆಲೆ ಅಂತ ಅರ್ಥ ಆಯಿತು. ಈಗ ನಂತರ √3 ಬೆಲೆ ಹೇಗೆ ಅಂತ ನಾನೀಗ ತೋರಿಸ್ಕೊಡ್ತೀನಿ. √3 ಬೆಲೆ ಹೆಂಗೆ ತೆಗಿಬೇಕಂದ್ರೆ, √2 ತೆಗೆದ ನಂತರ ನಾವು √3 ಬೆಲೆಯನ್ನು ಹಾಕ್ತೇವೆ. √2 ಫಸ್ಟ್ ತೆಗಿಬೇಕು ನಾವು, ಹೌದಾ. √2 ಇದು √2 ಅದಂದರೆ ಇಷ್ಟೇ ಮುಗೀತು. √3 ಹಾಕ್ರಿ ಅಂತಂದರೆ √2 ಹಾಕಿದ ನಂತರ √3 ನೀವು ಹಾಕಬೇಕಾಗತ್ತೆ. ಇಷ್ಟು ಮಾಡಬೇಕು. ನಂತರ ಇದು ಕಂಟಿನ್ಯೂಷನ್ನಾಗಿ ನಾವು ಮಾಡಬೇಕಾಗತ್ತೆ. ಹೆಂಗಂತಂದರೆ ಇಲ್ಲೇನು ಮಾಡಬೇಕು ಅಂತಂದರೆ ಡಿ ಬಿಂದುನಲ್ಲಿ 90 ಡಿಗ್ರಿನ ಅಳತೆ ಮಾಡಬೇಕು. ಇಲ್ಲಿ ನೋಡಿ, ಡಿ ಬಿಂದುನಲ್ಲಿ 90 ಡಿಗ್ರಿನ ನಾನು ಅಳತೆ ಮಾಡೀನಿ. ಡಿ ಬಿಂದುನಲ್ಲಿ ಕೋನಮಾಪದ ಮಧ್ಯ ಬಿಂದುವನ್ನು ಇಟ್ಟೀನಿ. ಡಿ ಬಿಂದುನಲ್ಲಿ ಕೋನಮಾಪದ ಮಧ್ಯ ಬಿಂದುವನ್ನು ಇಟ್ಟಿದ್ದೀನಿ. ಆ ಎ ಡಿ ಲೈನ್ ಮೇಲೆ 180 ಲೈನ್ ಬರುತ್ತಲ್ಲ ಕೆಂಪಂದು, ಕೋನಮಾಪದ ಲೈನ್ ಇರ್ತಲ್ಲ, ಆ ಲೈನ್ ಅಡ್ಜಸ್ಟ್ ಮಾಡೀನಿ. ಇಲ್ಲೇನು ಮಾಡಬೇಕಂದ್ರೆ 90 ಡಿಗ್ರಿ ಇದೆ ನೋಡಿರಿ, 90 ಡಿಗ್ರಿ ಎಲ್ಲಿ ಮಾರ್ಕ್ ಮಾಡ್ತೀನಿ, 90 ಡಿಗ್ರಿ ಇಲ್ಲಿ 90 ಡಿಗ್ರಿದು ಏನು ಲೈನ್ ಬರ್ತದೆ ಅಲ್ಲೇ ಮಾರ್ಕ್ ಮಾಡೀನಿ. ಈಗ ಮಾರ್ಕ್ ಮಾಡಿದ್ಮೇಲೆ ಇದನ್ನು ತೆಗೆದು ನಾವೇನು ಮಾಡಬೇಕು, ಸ್ಕೇಲ್ ಇಟ್ಟು ಡಿಯಿಂದ ಆ ಏನು ರೇಖೆ ಹೋಗುತ್ತಲ್ಲ ಅದ್ರ ಮೇಲೆ ಹಾದೋವಂಗೆ ನಾವು ರೇಖೆಯನ್ನು ಹಾಕಬೇಕು. ಡಿಯಿಂದ ಏನು ಮಾಡಿದೆ ನಾನು, ಆ ಒಂದು ಬಿಂದು 90 ಡಿಗ್ರಿದು ಮಾರ್ಕ್ ಮಾಡಿದ್ನಲ್ಲ, ಡಿಯಿಂದ ಆ ರೇಖೆ ಮೇಲೆ ಹಾದೋವಂಗೆ ರೇಖೆಯನ್ನು ಹಾಕಿದೆ. ನಂತರ ಈಗೇನು ಮಾಡಬೇಕು, ತ್ರಿಜ್ಯ ತೊಗೊಂಡು ಮತ್ತು ಇದು 1 ಸೆಂಟಿಮೀಟ್ರ್ ಇರ್ತಲ್ಲ ಅಷ್ಟೇ, 1 ಸೆಂಟಿಮೀಟ್ರ್ ಅಳತೆ ಇರುತ್ತಲ್ಲ, ಅದನ್ನು ಇಷ್ಟು ಅಳತೆ ತೊಗೊಂಡು ಡಿ ಬಿಂದು ಮೇಲಿಟ್ಟು ಇಲ್ಲಿ ವಕ್ರರೇಖೆನ ಹಾಕಬೇಕು. ಡಿ ಬಿಂದು ಮೇಲಿಟ್ಟು ಅದು ವಕ್ರರೇಖೆನ ಹಾಕಬೇಕು. ಈಗ ನಾವೇನು ಮಾಡಿದ್ವಿ, ಇಲ್ಲೊಂದು ಏನಾರು ಹೆಸರು ಕೊಡೋಣ, ಎಫ್ ಅಂತ ಕೊಡೋಣ, ಹೌದಾ. ವಕ್ರರೇಖೆ ಹಾಕಿದ್ದು ಏನು ಮಾಡಬೇಕು, ಆ ವಕ್ರರೇಖೆ ಹಾಕಿದ ಬಿಂದುವಿನಿಂದ ಎಗೆ ನಾವು ರೇಖೆಯನ್ನು ಹಾಕಬೇಕು. ಇದಿಷ್ಟು. ಈಗ ಏನು ಮಾಡಿದೆ ನಾನು, ಎಫ್ ಮತ್ತು ಎಗೆ ರೇಖೆಯನ್ನು ಸೇರಿಸಿದೆ. ಈಗ ಸೇರಿಸಿದ ಏನಾಗುತ್ತಾ, ಇದು 1 ಆಗುತ್ತೆ, ಇದ್ರ ಬೆಲೆ ಏನಾಗುತ್ತಾ 1 ಆಗುತ್ತಾ, ಇದು √2 ಆಗುತ್ತಾ, ಇದ್ರ ಬೆಲೆ ಏನು ಬರುತ್ತೆ ಈಗ √3. √3 ಹಾಕಬೇಕಾದ್ರೆ √2 ಹಾಕಿನ √3 ಹಾಕಬೇಕು. ಇನ್ನು √4 ಹಾಕೋದು ಕಂಟಿನ್ಯೂ ಬರುತ್ತೆ. ಇದು √5 ಹಾಕ್ಬೋದು. √5 ಹಾಕಬೇಕಂದ್ರೆ 2, 3, 4 ಹಾಕಿಂದ √5 ಬರುತ್ತೆ. ಒಮ್ಮೆ ಡೈರೆಕ್ಟಾಗಿ ನಾವು √5 ಅಥವಾ √3 ಅಥವಾ √4 ಒಮ್ಮೆ ಡೈರೆಕ್ಟಾಗಿ ಹಾಕಕ್ಕೆ ಬರಲ್ಲ. ಹಂತವಾಗಿ √2 ಹಾಕಿ √3 ಹಾಕಬೇಕು, √3 ಹಾಕಿ √4 ಹಾಕಬೇಕು, ಎಲ್ಲ ಒಂದೇ. ಈಗ √3 ಹಾಕಿದ್ವಿ, ಈಗ √4 ಹಾಕಬೇಕಂದ್ರೆ ಮತ್ತೆ ಇದು 1 ಸೆಂಟಿಮೀಟ್ರದೊಂದು ತೊಗೋಬೇಕು. ನಾವಿಲ್ಲಿ 1 ಸೆಂಟಿಮೀಟ್ರದೊಂದು ಅಳತೆ ಇಟ್ಕೊಂಡು ಎಫ್ ಬಿಂದು ಮೇಲೆ ಇಲ್ಲೊಂದು ರೇಖೆಯನ್ನು ಹಾಕಬೇಕು. ರೇಖೆಯನ್ನು ಹಾಕಿದಾಗ ಅಲ್ಲೊಂದು ಏನಾರ ಹೆಸರು ಕೊಡಬೇಕು. ಹೌದಾ. ಇಲ್ಲಿ ನೋಡಿರಿ, ಇನ್ನೊಂದು ವಿಷಯ ನಿಮಗೆ ಅಗಳ ಹೇಳಿಲ್ಲ ನಾನು ನಿಮಗೆ, ಏನಂದರೆ √3 ನಾವು ಸಂಖ್ಯಾ ರೇಖೆ ಮೇಲೆ ಹಾಕಬೇಕಲ್ಲ. ಈ √3 ಅಳತೆ ಇದರ ಅಳತೆ ಇಟ್ಟುಕೊಂಡು ಇದನ್ನು ಹಂಗೆ ಏನು ಮಾಡ್ಬೇಕು, ನಾವಿಲ್ಲೇ ಸಂಖ್ಯಾ ರೇಖೆ ಮೇಲೆ ಈ ರೀತಿ ವಕ್ರರೇಖೆಯನ್ನು ಹಾಕಬೇಕು. ವಕ್ರರೇಖೆಯನ್ನು ಹಾಕಿದಾಗ ಇಲ್ಲಿ ಏನಂತ ತಗೊಳ್ಳೋಣ, ಎಫ್ ಅಂತ ಅಲ್ಲಿ ತೆಗೆದುಬಿಡೋಣ. ಎಫ್ ಆಮೇಲೆ ಕೊಡೋಣಂತ. ಇದು ಎಫ್ ಕೊಟ್ವಲ್ಲ, ಇರಲಿ, ಇದು ಎಫ್. ಇದನ್ನು ನಾನೇನು ಮಾಡೋಣ, ಜಿ ಅಂತ ಕೊಡ್ತೀನಿ. ಇದು ಜಿ ಅಂದರೆ ಏನಾಗುತ್ತಿಲ್ಲ, ಎ ಇಂದ ಜಿವರೆಗೂ ಏನಾಯ್ತು √3 ಆಯಿತು. ಎ ಇಂದ ಜಿವರೆಗೂ ಏನಾಯ್ತು √3. ಎ ಇಂದ ಇವರೆಗೂ √2, ಎ ಇಂದ ಜಿವರೆಗೂ ಏನಾಯ್ತು √3. ಈಗ √3 ಹಾಕಿದ್ವಿ. ನಂತರ ನಾವೇನು ಮಾಡಬೇಕೀಗ, √4 ಹಾಕಬೇಕು. √4 ಹಾಕಬೇಕಾದ್ರೆ ಇದೇ ಸ್ಟೆಪ್ಸ್ನ ನಾವು ಫಾಲೋ ಮಾಡಬೇಕು. ಏನಂದರೆ ಎಫ್ ಬಿಂದುನಲ್ಲಿ ನಾವು ಮತ್ತೆ 90 ಡಿಗ್ರಿನ ಅಳತೆ ಮಾಡಬೇಕು. ಇಲ್ಲಿ ನೋಡಿರಿ ಹೇಗೆ ಮಾಡ್ತೀನಿ ಅಂದರೆ, ಎಫ್ ಬಿಂದುನಲ್ಲಿ ಕೋನಮಾಪದ ಮಧ್ಯ ಬಿಂದು ಇಡ್ತೀನಿ. ಹೌದಾ. ಇಲ್ಲಿ 180 ಲೈನ್ ಮಾಡಲಿ. ಇದು ಪೆನ್ಸಿಲ್ ನಾವೇನು ಎ ಎಫ್ ಲೈನ್ ಐತಲ್ಲ, ಅದನ್ನು ಲೈನ್ ಮೇಲೆ 180 ಲೈನ್ ಅಡ್ಜಸ್ಟ್ ಮಾಡ್ತೀನಿ. ಎಫ್ ಬಿಂದುವಿನಲ್ಲಿ ನೋಡಿರಿ, ಎಫ್ ಬಿಂದುವಿನಲ್ಲಿ ಕೋನಮಾಪದ ಮಧ್ಯ ಬಿಂದು ಏನೈತಲ್ಲ ಅದನ್ನು ನಾವು
ಅದನ್ನು ನಾನೇನು ಮಾಡೀನಿ ಅಡ್ಜಸ್ಟ್ ಮಾಡೀನಿ ಈ ಥರ ಮಾಡಿ 90 ಡಿಗ್ರಿನ ಅಳತೆ ಮಾಡಬೇಕು. ನೋಡಿರಿ 90 ಡಿಗ್ರಿ ಎಲ್ಲಿ ಬರುತ್ತಪ್ಪ ಅಂತಂದರೆ ಇಲ್ಲಿ ನೋಡಿ 90 ಡಿಗ್ರಿನ ಅಳತೆ ಮಾಡಬೇಕೀಗ. ಇಲ್ಲಿ 90 ಡಿಗ್ರಿ ಅಳತೆ ಮಾಡಬೇಕು. 90 ಡಿಗ್ರಿ ಅಳತೆ ಮಾಡಿದ್ಮೇಲೆ ನಾವೇನು ಮಾಡಬೇಕು, ಈಗ ಕೋನ್ ಮಾಪಕ ತೆಗೆದು ಎಫ್ ಇಂದ ಏನು ಮಾಡಬೇಕು, ಆ 90 ಡಿಗ್ರಿ ಅಳತೆ ಮಾಡಲ್ಲ ಅಲ್ಲಿಗಿಂದ ಏನು ಮಾಡಬೇಕು, ರೇಖೆಯನ್ನು ಅದ್ರ ಮೇಲೆ ಹಾದು ಹೋಗಂಗೆ ರೇಖೆಯನ್ನು ಎಫ್ ಬಿಂದುವಿನಿಂದ ಹಾಕಬೇಕು. ಈಗ ಎಫ್ ಬಿಂದುವಿನಿಂದ ಹಾಕಿದೆ. ಈಗ 1 ಸೆಂಟಿಮೀಟ್ರ್ ಅಳತೆನೇ ಇಟ್ಕೋಬೇಕು. ಇಲ್ಲಿ ನೋಡಿರಿ 1 ಸೆಂಟಿಮೀಟ್ರ್ ಅಂದರೆ ಬಿ ಇಂದ ಡಿವರೆಗೂ ಕೂಡ 1 ಸೆಂಟಿಮೀಟ್ರ್ ಇದೆ, ಎ ಇಂದ ಬಿವರೆಗೂ ಕೂಡ 1 ಸೆಂಟಿಮೀಟ್ರ್ ಇದೆ. ಯಾವುದಾದ್ರೂ ಅಳತೆಯನ್ನು ತೊಗೊಂಡು ನಾವು ಎಫ್ ಬಿಂದು ಮೇಲೆ ಇಟ್ಟು ನಾವೇನು ಮಾಡಬೇಕಿಲ್ಲಿ ವಕ್ರರೇಖೆಯನ್ನು ಹಾಕಬೇಕು. ಒಂದು ಈ ರೀತಿ ನಾವೇನು ಮಾಡಬೇಕು, ಎಫ್ ಬಿಂದು ಮೇಲೆ ತ್ರಿಜ್ಯ ಇಟ್ಟು ಈ 1 ಸೆಂಟಿಮೀಟ್ರ್ ಏನು ಅಳತೆ ಇಟ್ಟು ತೊಗೊಂಡಿರ್ತೀರಲ್ಲ ಅದನ್ನು ಎಫ್ ಬಿಂದು ಮೇಲೆ ತ್ರಿಜ್ಯ ಇಟ್ಟು ವಕ್ರರೇಖೆನ ಹಾಕಬೇಕು. ಈಗ ಈ ವಕ್ರರೇಖೆಗೆ ಒಂದು ಏನಾರು ಹೆಸರು ಕೊಡೋಣ. ಇಲ್ಲಿ ಜಿ ಅಂತ ಕೊಟ್ವಿ, ಇಲ್ಲಿ ನಾವೇನು ಮಾಡೋಣ ಹೆಚ್ ಅಂತ ಕೊಡೋಣ. ಈ ಹೆಚ್ ಬಿಂದು ಮತ್ತು ಎ ಬಿಂದುನ ಏನು ಮಾಡಬೇಕೀಗ ಸೇರಿಸಬೇಕು. ಇಲ್ಲಿ ನೋಡಿ ಹೆಚ್ ಬಿಂದು ಮತ್ತು ಎ ಬಿಂದುವನ್ನು ನಾನು ಸೇರಿಸಿದ ಮೇಲೆ ಏನಾಗುತ್ತಪ್ಪ ಅಂತಂದರೆ ಇದು √3, ಇದು 1 ಸೆಂಟಿಮೀಟ್ರ್ ಅಳತೆಯನ್ನು ತೊಗೊಂಡು ಹಾಕ್ಕೊಂಡಿರ್ತೀವಿ ನಾವು. ಇದು √3, ಇದು 1 ಅಂದರೆ ಇದು √4 ಬರುತ್ತೆ. √4ನ್ನು ಗುರ್ತಿದ್ವಿ. ಈ √4ನ ನಾವೇನು ಮಾಡಬೇಕಂದ್ರೆ ಈಗ ನಾವು ಸಂಖ್ಯಾ ರೇಖೆ ಮೇಲೆ ಹಾಕಬೇಕೀಗ. ಇದ್ರ ಅಳತೆ ತೊಗೋಬೇಕು. ಇದರ ಅಳತೆ ನೋಡಿರಿ, ಇದರ ಅಳತೆ ತೊಗೋಬೇಕು. ಈಗ ಎ ಎಚ್ ಅಳತೆ ತೊಗೊಂಡು ಕರೆಕ್ಟಾಗಿ ಎ ಎಚ್ ಎಷ್ಟೈತೆ ಅಷ್ಟು ಅಳತೆ ತೊಗೊಂಡು ಅದನ್ನು ಇಲ್ಲಿ ಸಂಖ್ಯಾ ರೇಖೆ ಮೇಲೆ ಹಾಕಬೇಕು. ನೋಡಿ ಸಂಖ್ಯಾ ರೇಖೆ ಮೇಲೆ ಹಾಕಿದ್ವಿ. ಇದು ಏನೈತಲ್ಲ ಎ ಹೆಚ್ಚಿದ ಏನೈತೆ ಅಳತೆ ತೊಗೊಂಡು ಅದನ್ನು ಸೀದಾ ಸಂಖ್ಯಾ ರೇಖೆ ಮೇಲೆ ಹಾಕಿದ್ರೆ ಎಲ್ಲಿಗೆ ಬರುತ್ತೆ ನೋಡಿರಿ, 2 ಸೆಂಟಿಮೀಟ್ರ್ ಏನು ತೊಗೊಂಡಿವಲ್ಲ, ಸಿ ಏನಿದು 2 ಸೆಂಟಿಮೀಟ್ರದ್ದು ಗುರ್ತಿಸಿರ್ತೀವಿ ನಾವಿಲ್ಲ. ಸಿ 2 ಸೆಂಟಿಮೀಟ್ರ್ ಗುರ್ತಿಸ್ತೀವಿ. ಕರೆಕ್ಟ್ 2 ಸೆಂಟಿಮೀಟ್ರಲ್ಲೇ ಬರುತ್ತೆ. ಯಾಕಂದರೆ √4 ಬೆಲೆ ಎಷ್ಟು, 2. √4 ಬೆಲೆ ಎಷ್ಟು, 2. ಹಾಗಾಗಿ √4 ಬೆಲೆ ಏನು ಬರ್ತದೆ, ಕರೆಕ್ಟಾಗಿ 2 ಸೆಂಟಿಮೀಟ್ರ್ ಬರುತ್ತೆ. ಹಾಗಾಗಿ ಇಲ್ಲಿ 2 ಸೆಂಟಿಮೀಟ್ರ್ ಬಂದಿಲ್ಲ ಏನಾಗುತ್ತೆ, ಸಿ ಎ ಇಂದ ಸಿವರೆಗೂ ಏನಾಗುತ್ತೆ, ಇಲ್ಲಿ ಎ ಇಂದ ಸಿವರೆಗೂ √4 ಅಂದರೆ 2. ನೋಡಿ ಕರೆಕ್ಟ್ 2 ಸೆಂಟಿಮೀಟ್ರ್ √4 ಬೆಲೆ ಬಂತು. ಈಗ ನೆಕ್ಸ್ಟು ಇದೇ ರೀತಿ ನಾವು √5 ಕೂಡ ನಾವು ಗುರ್ತಿಸೋಣ. √5 ಗುರ್ತಿಸ್ಬೇಕಂದ್ರೆ ನಾವೇನು ಮಾಡಬೇಕು, ಈಗೇನು ರೇಖೆ ಹಾಕಿರ್ತೀವಲ್ಲ ಅಲ್ಲೇ ಕರೆಕ್ಟಾಗಿ 90 ಡಿಗ್ರಿನ ನಾವು ಮತ್ತೆ ಅಳತೆ ಮಾಡಬೇಕು. ನೋಡಿ ಹೆಚ್ ಬಿಂದುವಿನಲ್ಲಿ ಕೋನ ಮಾಪಕದ ಮಧ್ಯ ಬಿಂದುವನ್ನು ಗುರುತಿಸ್ತೇನೆ. ಹಾಗೆ ಎ ಎಚ್ ಮೇಲೆ 180 ಲೈನನ್ನು ನಾನು ಹಾಕಿದೆ. ನೋಡಿರಿ ಎಚ್ ಬಿಂದುವಿನಲ್ಲಿ ಕೋನ ಮಾಪಕ ಇಡೋದು ಬಹುಶಃ ಗೊತ್ತಾಯಿತು ಅಂತ ಅಂದ್ಕೊತೀನಿ. ಹೆಚ್ಚು ಬಿಂದುವಿನಲ್ಲಿ ಕೋನ ಮಾಪಕದ ಮಧ್ಯ ಬಿಂದು ಇಡಬೇಕು. ಎ ಹೆಚ್ ಲೈನ್ ಮೇಲೆ ಕೋನ ಮಾಪಕದ 180 ಡಿಗ್ರಿದು ಏನು ಲೈನ್ ಬರ್ತಲ್ಲ ಅದನ್ನು ಅಡ್ಜಸ್ಟ್ ಮಾಡಿ ಇಲ್ಲಿ ನಾವೇನು ಮಾಡಬೇಕು, 90 ಡಿಗ್ರಿನ ಹಾಕಬೇಕು. 90 ಡಿಗ್ರಿ ಎಲ್ಲಿ ಬರುತ್ತೆ ನೋಡಿರಿ, ಅಲ್ಲಿ ನಾವು ಏನು ಮಾಡಬೇಕು, ಗುರುತಿಸ್ಬೇಕು. ಈ ರೀತಿ ನೋಡಿ 90 ಡಿಗ್ರಿ ಎಲ್ಲಿ ಬರ್ತಲ್ಲಿ ನಾನು ಪೆನ್ಸಿಲಿಂದ ಗುರುತಿಸಿದೆ. ಈಗ ನೀವೇನು ಮಾಡಬೇಕು, ಕೋನ ಮಾಪಕನ ತೆಗೆದು ಸ್ಕೇಲನ್ನು ತೊಗೊಂಡು ಇವೆರಡು ಸೇರಿಸಬೇಕು. ಇವೆರಡು ಏನು ಮಾಡಬೇಕು, ಹೆಚ್ ಬಿಂದುವಿನಿಂದ ಆ ಬಿಂದು ಏನು ಗುಡಿಸಿಲ್ಲ ಅದ್ರ ಮೇಲೆ ಹಾದು ಹೋಗಂಗೆ ಇಲ್ಲಿಂದ ಲೈನ್ ಹಾಕಬೇಕು. ಈಗ ನೋಡಿರಿ ಲೈನ್ ಹಾಕಿದೆ ನಾನು, ಹೆಚ್ಚಿಂದ ಒಂದು ರೇಖೆಯನ್ನು ಹಾಕಿದೆ. ಈಗ ನಾವೇನು ಮಾಡಬೇಕು, ಮತ್ತು 1 ಸೆಂಟಿಮೀಟ್ರದ್ದು ಅಳತೆಯನ್ನು ತೊಗೋಬೇಕು. ಇಷ್ಟು 1 ಸೆಂಟಿಮೀಟ್ರ್ ಅಳತೆ ತೊಗೊಂಡು ಅದನ್ನೇನು ಮಾಡಬೇಕು, ಹೆಚ್ ಬಿಂದುವಿನಲ್ಲಿ ತ್ರಿಜ್ಯ ಇಟ್ಟು ಅದೇನು 90 ಡಿಗ್ರಿದೇನು ಲೈನ್ ಎಳೆದಿರ್ತೀರಲ್ಲ ಆ ಲೈನ್ ಮೇಲೆ ನಾವೇನು ಮಾಡಬೇಕು ಅಂತಂದರೆ ಇದು ಒಂದು ವಕ್ರರೇಖೆನ ಹಾಕಬೇಕು. ಅದಕ್ಕೊಂದು ಹೆಸರು ಗುರುತಿಸ್ರಿ. ಏನಪ್ಪ ಅಂತಂದರೆ ಇಲ್ಲಿ ಜಿ ಅಂತ ಕೊಚ್ರಿ, ಜಿ ಹೆಚ್, ಇಲ್ಲಿ ಐ ಅಂತ ಕೊಡೋಣ. ಹಾಗೆ ಕಂಟಿನ್ಯೂ ಆಗಿ ನಾವು ಆಲ್ಫಾಬೆಟಿಕ್ಸ್ನ ಹೆಸರನ್ನಾಗಿ ಕೊಡ್ತಾ ಹೋಗೋದು. ಈಗ ನಾವೇನು ಮಾಡ್ಬೇಕು ಹೇಳ್ರಿ, ಈ ಐಯಿಂದ ಎವರೆಗೂ ರೇಖೆಯನ್ನು ಎಳಿಬೇಕು. ಆ ರೇಖೆ ಏನು ಬರುತ್ತೆ, √5 ಬೆಲೆ ಬರುತ್ತೆ. ಐಯಿಂದ ಎವರೆಗೂ ಏನು ಮಾಡಿದೆ, ಒಂದು ರೇಖೆಯನ್ನು ಹಾಕಿದೆ. ಈಗ ಇದು 1 ಸೆಂಟಿಮೀಟ್ರ್ ಆಯ್ತು, ಇದೇನಾಯ್ತು √5. ಈಗ ನಾವೇನು ಮಾಡಬೇಕು ಅಂದರೆ ಎ ಐ ಅಳತೆಯನ್ನು ತೊಗೋಬೇಕು. ತ್ರಿಜ್ಯೊಳಗೆ ಎ ಇಂದ ಹಿಡ್ಕೊಂಡು ಐವರೆಗೂ ನೋಡಿ, ಎ ಇಂದ ಹಿಡ್ಕೊಂಡು ಐವರೆಗೂ ತೊಗೊಂಡ್ವಿ. ಅದನ್ನು ಇಷ್ಟು ಅಳತೆ ತೊಗೊಂಡಿರ್ತೀರಿಲ್ಲ, ಇದು ಎ ಬಿಂದು ಮೇಲೆ ಇದ್ದಿದ್ದು ತ್ರಿಜ್ಯ ತೆಗಿಯೋಕೆ ಹೋಗ್ಬೇಡ್ರಿ. ಹಂಗೆ ಗುರುಕೆ ಮಾಡಿರಿ. ಈ ಕಡೆ ಸಂಖ್ಯಾ ರೇಖೆ ಮೇಲೆ ಈ ರೀತಿ ವಕ್ರರೇಖೆಯನ್ನು ಈ ರೀತಿ ಹಾಕಿಬಿಡ್ರಿ. ಹಾಕಿದ ಮೇಲೆ ಇಲ್ಲೊಂದು ಏನಾರ ಹೆಸರು ಕೊಡ್ರಿ, ಐ ಜೆ ಅಂತ ಕೊಡೋಣ.
ಜೆ ಅಂತ ಕೊಡೋಣ. ನೋಡಿರಿ 2 ಸೆಂಟಿಮೀಟ್ರ್ ಆಗಿಂದ ಅದೇನಾಗುತ್ತೆ ಪಕ್ಕದಲ್ಲಿ ವಕ್ರರೇಖೆಯನ್ನು ಹೊಂದಿರುತ್ತೆ. ಅದರರ್ಥ ಎ ಇಂದ ಜೆವರೆಗೂ ಏನು ಅದರದ್ದು ಬೆಲೆ ಅದು √5 ಬೆಲೆ ಇಲ್ಲಿ ಬೆಲೆ ಎ ಜೆ √5. √5 ಅಂದರೆ 2 ಪಾಯಿಂಟ್ ಸಮಥಿಂಗ್ ಬರುತ್ತೆ. 2 ಪಾಯಿಂಟ್ ಸಮಥಿಂಗ್ ಅಂದರೆ ಸಿ ಅಂದರೆ 2 ಆಗಿಂದ ಬಂದಿದೆ ಅಂದರೆ 2 ದಶಮಾಂಶ ಬಿಂದುವಾಗಿ ಇದು ಬಂದಿದೆ ಅಂತ ಅರ್ಥ. ಇದು √5 ಗುರುತಿಸುವಂಥ ಪದ್ಧತಿ. ಇಲ್ಲಿ √2 √3 √4 √5 ಹಾಗೆ ನೀವು ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. √6 √7 ಹಂಗೆ ಕಂಟಿನ್ಯೂ ಆಗಿ ಬಂದ್ಬಿಡುತ್ತೆ. ಈ √5 ಕೇಳಿದ್ರು ಅಂತಂದರೆ ನೀವೇನು ಮಾಡಬೇಕು, √2 ಹಾಕ್ತಾ ಹೋಗಬೇಕು. ಒಮ್ಮೆ ಡೈರೆಕ್ಟಾಗಿ √5 ನಮಗೆ ಹಾಕಕ್ಕೆ ಬರೋಂಗಿಲ್ಲ. √4 ಕೇಳಿದ್ರು ಅಂದರೆ √2 ಡೈರೆಕ್ಟಾಗಿ ನಾವು √2 ನಾವೇನು ಮಾಡಬೇಕು, ಹಾಕ್ತಾ ಹೋಗಬೇಕು. √3 ಕೇಳಿದ್ರೆ ಅಂದರೆ √2 ಹಾಕಿ √3 ಹಾಕಬೇಕಾಗುತ್ತೆ. ಡೈರೆಕ್ಟಾಗಿ ನಾವು ಇವುಗಳನ್ನು ಹಾಕಕ್ಕೆ ಬರೋಂಗಿಲ್ಲ. ನಾವು ಕಂಟಿನ್ಯೂ ಆಗಿ ಇಲ್ಲಿಂದನೇ ಕಂಟಿನ್ಯೂ ಆಗಿ ನಾವು ಹಾಕ್ತಾ ಹೋಗಬೇಕು. ಇದು ಭಾಗಲಬ್ಧ ಸಂಖ್ಯೆಗಳನ್ನು ಸಂಖ್ಯಾ ರೇಖೆ ಮೇಲೆ ಗುರುತಿಸುವ ಒಂದು ಪದ್ಧತಿ ಅಂತ ಹೇಳ್ಬೋದು. ಇದನ್ನು ನೀವು ಇನ್ನೊಂದ್ಸರಿ ಪಾಸ್ ಮಾಡ್ತಾ ನೀವು ಬುಕ್ಕಲ್ಲಿ ಹಾಕ್ತಾ ಹೋಗಿ. ಒಂದೊಂದು ಸ್ಟೆಪ್ನ ನೀವೇನು ಮಾಡಬೇಕು, ನಾನೇನು ಹೇಳ್ತಿದ್ದೀನಿ ಕೇಳಿ ಪಾಸ್ ಮಾಡಿ ನೀವು ಬುಕ್ಕಲ್ಲಿ ಹಾಕ್ತಾ ಹೋಗಿ. ಅಂದರೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ನಿಮಗೆ ಇವತ್ತಿನ ಹೋಮ್ವರ್ಕ್ ಏನಪ್ಪ ಅಂತಂದರೆ ಎಲ್ಲರೂ ಏನು ಮಾಡಬೇಕು, √2 ಸಪ್ರೇಟಾಗಿ ಸಂಖ್ಯಾ ರೇಖೆ, √3 ಸಪ್ರೇಟಾಗಿ ಸಂಖ್ಯಾ ರೇಖೆ, √4 ಸಪ್ರೇಟಾಗಿ ಸಂಖ್ಯಾ ರೇಖೆ, ನೆಕ್ಸ್ಟ್ √5 ಸಪ್ರೇಟಾಗಿ ಸಂಖ್ಯಾ ರೇಖೆ, ಅಷ್ಟೂ ಸಪ್ರೇಟಾಗಿ ಇದ್ರದ್ಕೊಂದು ಸಂಖ್ಯಾ ರೇಖೆ ನಾನು ಎಲ್ಲ ಒಂದ್ರದಾಗ ಹಾಕೀನಿ. ನೀವು ಒಂದ್ರದಾಗ ಹಾಕಿಬಿಡ್ರಿ. √2 ಅಷ್ಟೇ ಹಾಕಿ ಕೈ ಬಿಡ್ರಿ. ಮತ್ತು ಇನ್ನೊಂದು ರೇಖೆ ಹಾಕಿ ಅದ್ರ √3 ಮಾಡಿರಿ. √3 ಮಾಡಬೇಕಾದ್ರೆ 2 ಹಾಕಿ 3ಕ್ಕೆ ಹೋಗಬೇಕು. ನೆಕ್ಸ್ಟ್ √4 ಹಾಕಬೇಕು. ಇನ್ನೊಂದು ಸಂಖ್ಯಾ ರೇಖೆ ಹಾಕಿ √4 ಅಂತಂದರೆ 2 3 4 3 ಒಟ್ಟು ಡ್ರಾ ಬರಬೇಕು. ನೆಕ್ಸ್ಟ್ √5 ಅಂತಂದರೆ ಇನ್ನೊಂದು ಮತ್ತು ಬೇರೆ ಸಂಖ್ಯಾ ರೇಖೆಯನ್ನು ತೊಗೊಂಡು ಏನು ಮಾಡಬೇಕು, √2 ಕಂಟಿನ್ಯೂ ಮಾಡಿ ಇದನ್ನು ಅಷ್ಟನ್ನು ಹಾಕಬೇಕು. √5ವರೆಗೂ ನಾವು ಹಾಕಬೇಕಾಗುತ್ತೆ. ಈ 4 ಸಂಖ್ಯಾ ರೇಖೆಗಳನ್ನ 4 ಬೇರೆ ಬೇರೆ ಸಂಖ್ಯಾ ರೇಖೆಯಲ್ಲಿ ಇದು ನೀವೇನು ಮಾಡಬೇಕು, ಗುರುತಿಸಿ ಹಾಕಿ ನನಗೆ ನಾಳೆಗೆ ವಾಟ್ಸಪ್ಪಿಗೆ ಬಿಡಬೇಕು.